ಎಲ್ಲರಿಗೂ ನಮಸ್ತೆ. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಊರಿತ್ತು. ಆ ಊರಿನಲ್ಲಿ ಒಬ್ಬ ಕುಶಲಕರ್ಮಿ ಇದ್ದನು. ಅವನು ಪ್ರತಿಮೆಯನ್ನು ಮಾಡಲು ಕಲ್ಲುಗಳನ್ನು ಹುಡುಕುತ್ತಿದ್ದನು. ಹಾಗೆ ಅವನು ಕಲ್ಲುಗಳನ್ನು ಹುಡುಕಿಕೊಂಡು ಕಾಡಿಗೆ ಹೋದನು. ಅಲ್ಲಿ ಅವನಿಗೆ ಒಂದು ಒಳ್ಳೆಯ ಕಲ್ಲು ಸಿಕ್ಕಿತು. ಅದನ್ನು ನೋಡಿ ಬಹಳ ಸಂತೋಷಪಟ್ಟ. ಮೂರ್ತಿಯನ್ನು ಮಾಡಲು ಇದು ಅತ್ಯಂತ ಸೂಕ್ತ ಎಂದು ಭಾವಿಸಿದ. ಹಾಗೆ ಹೋಗುವಾಗ ಇನ್ನೊಂದು ಕಲ್ಲನ್ನು ನೋಡಿದ. ಅದನ್ನು ತೆಗೆದುಕೊಂಡು ಹೋದನು. ಮನೆಗೆ ಹೋದ ನಂತರ ಅವನು ಆ ಕಲ್ಲಿನಿಂದ ಮೂರ್ತಿ ಮಾಡಲು ತನ್ನಲ್ಲಿದ್ದ ಉಪಕರಣಗಳಿಂದ ಕೆಲಸ ಮಾಡಲು ಪ್ರಾರಂಭಿಸಿದನು. ಕುಶಲಕರ್ಮಿಯು ಕೆಲಸ ಮಾಡಲು ಶುರು ಮಾಡಿದನ್ನು ಗಮನಿಸಿದ ಕಲ್ಲು ಭಯದಿಂದ, ನನ್ನನ್ನು ಬಿಟ್ಟು ಬಿಡಿ. ನೀವು ಸುತ್ತಿಗೆಯಿಂದ ಬಡಿದರೆ ನನಗೆ ತುಂಬಾ ನೋವುಂಟು ಮಾಡುತ್ತದೆ. ನೀವು ನನಗೆ ಹೊಡೆದರೆ ನಾನು ಕುಸಿಯುತ್ತೇನೆ. ನೀವು ಬೇರೆ ಕಲ್ಲಿನ ಮೇಲೆ ಪ್ರತಿಮೆಯನ್ನು ಮಾಡಿ ದಯಮಾಡಿ ನನ್ನನ್ನು ಬಿಟ್ಟು ಬಿಡಿ ಎಂದು ಹೇಳಿತು. ಕಲ್ಲಿನ ಮಾತು ಕೇಳಿದ ನಂತರ ಕುಶಲಕರ್ಮಿಗೆ ಕರುಣೆ ಉಂಟಾಯಿತು. ಆ ಕಲ್ಲನ್ನು ಬಿಟ್ಟು ಬೇರೊಂದು ಕಲ್ಲಿನಿಂದ ವಿಗ್ರಹ ಮಾಡತೊಡಗಿದನು. ಆ ಕಲ್ಲು ಏನೂ ಹೇಳಲಿಲ್ಲ. ಸ್ವಲ್ಪ ಸಮಯದಲ್ಲಿ ಕುಶಲಕರ್ಮಿ ಆ ಕಲ್ಲಿನಿಂದ ಒಂದು ಸುಂದರವಾದ ದೇವರ ವಿಗ್ರಹ ಮಾಡಿದನು. ವಿಗ್ರಹವನ್ನು ತಯಾರಿಸಿದ ನಂತರ ಗ್ರಾಮದ ಜನರು ಅದನ್ನು ಪೂಜಿಸತೊಡಗಿದರು. ಆಗ ಅವರಿಗೆ ತೆಂಗಿನಕಾಯಿ ಹೊಡೆಯಲು ಇನ್ನೊಂದು ಕಲ್ಲು ಬೇಕು ಎಂದು ಆ ಕುಶಲಕರ್ಮಿಯ ಬಳಿಯಲ್ಲಿ ಹೇಳಿದರು. ಆಗ ಕುಶಲಕರ್ಮಿಯು ಮೊದಲು ತಂದ ಕಲ್ಲನ್ನು ಆ ಮೂರ್ತಿಯ ಬಳಿಯಲ್ಲಿ ಇಟ್ಟನು. ನಂತರ ದೇವಸ್ಥಾನಕ್ಕೆ ಬಂದ ಜನರೆಲ್ಲರೂ ಆ ಮೂರ್ತಿಯನ್ನು ಹೂವಿನಿಂದ ಪೂಜಿಸತೊಡಗಿದರು. ಇನ್ನೊಂದು ಕಲ್ಲಿನ ಮೇಲೆ ತೆಂಗಿನಕಾಯಿ ಹೊಡೆಯುತ್ತಿದ್ದರು. ಜನರು ಆ ಕಲ್ಲಿನ ಮೇಲೆ ತೆಂಗಿನಕಾಯಿ ಹೊಡೆಯುವಾಗ ಆ ಕಲ್ಲು ತುಂಬ ನೋವನ್ನು ಅನುಭವಿಸುತ್ತಿತ್ತು. ಆದರೆ ಅದರ ನೋವನ್ನು ಯಾರೂ ಕೇಳುವವರಿಲ್ಲ. ಆ ಕಲ್ಲು ವಿಗ್ರಹದ ಬಳಿಯಲ್ಲಿ ಹೇಳಿತು, ನೀವು ತುಂಬಾ ಸಂತೋಷದಿಂದ ಇದ್ದೀರಾ ಮತ್ತು ಜನರು ನಿಮ್ಮನ್ನು ಪೂಜಿಸುತ್ತಾರೆ. ಆದರೆ ನನ್ನ ಅದೃಷ್ಟ ಕೆಟ್ಟಿದೆ ಮತ್ತು ಜನರು ನನ್ನ ಮೇಲೆ ತೆಂಗಿನಕಾಯಿ ಹೊಡೆಯುತ್ತಾರೆ ಎಂದು ತುಂಬಾ ದುಃಖದಿಂದ ಹೇಳಿತು. ಅದಕ್ಕೆ ಆ ವಿಗ್ರಹವು ಹೇಳಿತು, ಕುಶಲಕರ್ಮಿಯು ನಿಮ್ಮ ಮೇಲೆ ಕೆಲಸ ಮಾಡುವಾಗ ನನಗೆ ನೋವಾಗುತ್ತೆ, ಬಿಟ್ಟು ಬಿಡಿ ಎಂದು ನೀವು ನಿಲ್ಲಿಸದಿದ್ದರೆ ಇಂದು ನೀವು ನನ್ನ ಸ್ಥಾನದಲ್ಲಿರುತ್ತಿದ್ದೀರಿ. ಅಂದು ನೀವು ಸುಲಭದ ಮಾರ್ಗವನ್ನು ಆರಿಸಿಕೊಂಡಿದ್ದೀರಿ. ಆದ್ದರಿಂದ ನೀವು ಈಗ ಬಳಲುತ್ತಿದ್ದೀರಿ ಎಂದು ಹೇಳಿತು. ಇದನ್ನು ಕೇಳಿಸಿಕೊಂಡ ಕಲ್ಲು ಬೇಸರದಿಂದ ಸುಮ್ಮನೆ ನಿಂತಿತ್ತು. ಈ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ, ಎಂತಹ ಕಷ್ಟಕರ ಸಂದರ್ಭಗಳಿಗೂ ನಾವು ಎಂದಿಗೂ ಭಯಪಡಬಾರದು. ಉಳಿಪೆಟ್ಟು ತಿಂದರೇನೆ ಕಲ್ಲು ವಿಗ್ರಹವಾಗುವುದು ಎಂದು ನಾವು ತಿಳಿಯಬೇಕು. ಧನ್ಯವಾದಗಳು.